ಹಲೋ ಗೈಸ್. ಬೇಡ ನಾ ಗೈಸ್ ಕೇಳಿ ಬೇಜಾರ. ಓಕೆ, ಸೊ ಇವತ್ತೇನಂದರೆ ಹೇಳುವಂಗ ಕುಕಿಂಗ್ ಚಾಲೆಂಜ್ ಏನು ಮಾಡ್ತಿದ್ದಲ್ಲ ಅನ್ನೋದು ಗೊತ್ತಿಲ್ಲ ನನಗೆ. ವೆರಿ ಗುಡ್. ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದ್ವಿ. ಏನೇನು ನೈಟೆಲ್ಲ ಡಿಸೈಡ್ ಮಾಡಿರ್ತೇನೆ. ಸೊ ಏನಂದರೆ ಐ ಆಮ್ ಹ್ಯಾಪಿ ಐ ಕ್ಯಾನ್ ಗಿವ್ ಹರ್ ಸಮ್ ಚಾಲೆಂಜಸ್ ಟು ಡೂ ಆ್ಯಂಡ್ ಇಸ್ ವೈಸ್ ವರ್ಸ. ಅವ್ಳು ಮಾಡ್ತಾಳೆ, ನಾನು ಮಾಡ್ತೀನಿ. ಸೊ ಇಟ್ ಗೋಸ್ ಆನ್. ಸೊ ವಿಲ್ ಬಿ ಡೂಯಿಂಗ್ ಎಪಿಸೋಡ್ಸ್ ಆಫ್ ಕುಕಿಂಗ್ ಚಾಲೆಂಜಸ್. ನೋಡೋಣ ಅದು ಹೆಂಗೆ ಹೋಗುತ್ತೆ ಅಂತ. ವಿ ವಿಲ್ ಡೂ ದೋಸ್ ಚಾಲೆಂಜಸ್ ಆ್ಯಂಡ್ ಎಸ್. ಸೊ ಫಸ್ಟ್ ಇವತ್ತಿನ ಕುಕಿಂಗ್ ಚಾಲೆಂಜ್ ಏನಂದರೆ ಐ ಗಿವ್ ಹರ್ 3 ವೆಜಿಟೇಬಲ್ಸ್. ಏನಾದ್ರು ರ್ಯಾಂಡಮ್ 3 ವೆಜಿಟೇಬಲ್ಸ್ ಕೊಡ್ತೀನಿ ಈಗ. ಐ ಆರ್ಡರ್ ಇಟ್ ನಾವು. ಆ್ಯಂಡ್ ಅವಳಿಗೆ ಒಂದು ಐಡಿಯಾನೂ ಇಲ್ಲ ವಾಟ್ ಆ್ಯಂಡ್ ಗೋಣ ಆರ್ಡರ್ ಅಂತ. ಸೊ ಐ ಆರ್ಡರ್ ಇಟ್ 3 ವೆಜಿಟೇಬಲ್ಸ್ ಮೇನ್ ಆ್ಯಂಡ್ ಶಿ ಶುಡ್ ಯೂಸ್ ದಟ್ ಇನ್ ಹರ್ ಡಿಶ್. ಅವಳು ಡೆಸರ್ಟ್ ಮಾಡ್ಬೋದು, ಮೇನ್ ಕೋರ್ಸ್ ಮಾಡ್ಬೋದು, ಸ್ಟಾರ್ಟರ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಶಿ ಹ್ಯಾವ್ ಟು ಯೂಸ್ ದಟ್ 3 ವೆಜಿಟೇಬಲ್ಸ್ ಇನ್ ಹರ್ ಡಿಶ್. ಸೊ ಅವಳಿಗಿನ ಹೇಳಿಲ್ಲ. ಸೊ ನನಗೂ ಓಡ್ತಿಲ್ಲ ತಲೆಯಲ್ಲಿ. ಸೊ ಐ ಜಸ್ಟ್ ಆರ್ಡರ್ ಇಟ್ ಆ್ಯಂಡ್ ನೋಡೋಣ ಏನು ಮಾಡ್ತಾಳೆ ಇವತ್ತು. ಆರ್ ಯು ರೆಡಿ ತೇಜ? ಯಾನ್ ರೆಡಿ ಬೇಡ, ಅದನ್ನ ನಾನು ಹೆಂಗೆ ತೊಗೊಂಡು ಹೆಂಗೆ ಮಾಡ್ತೀನಿ. ನನಗೆ ಆರ್ಡರ್ ಮಾಡ್ತೀನಿ. ಸೊ ಆರ್ಡರ್ ಮಾಡ್ಬೇಕಾದ್ರೆ ಇವ್ನು ಓಕೆ ನಾನು ಹೇಳ್ಬಿಡ್ತೀನಿ. ಪಾಪ. ಸೊ ಐ ಟೆಲ್ ಆರ್ಡರ್ ಮಾಡ್ಬೇಕಾದ್ರೆ ಅವ್ಳಿಗೆ ಹೇಳ್ತೀನಿ ಏನು ಆರ್ಡರ್ ಮಾಡ್ತಾ ಇದ್ದೀನಿ ಅಂತ. ಲೆಟ್ ಹರ್ ಡಿಸೈಡ್. ಅದು ಬರೋ ಅಷ್ಟರಲ್ಲಿ ಒಂದು 10 minutes ಒಳಗಡೆ ಯು ಹ್ಯಾವ್ ಟೈಮ್ 10 minutes ಟು ಡಿಸೈಡ್ ವಾಟ್ ಯು ವಿಲ್ ಪ್ರಿಪೇರ್. ಓಕೆ. ಸೊ ಎಸ್ ಓಕೆ. ಸೊ ಎಸ್ ಲೆಟ್ಸ್ ಗೋ. ಸೊ ಇಂಗ್ರೀಡಿಯೆಂಟ್ಸ್ ಬಂತಾ ತೇಜ? ಎಸ್. ಹಾಗಲಕಾಯಿ. ದಿಸ್ ಇಸ್ ಒನ್ ಆಫ್ ದ ಇಂಗ್ರೀಡಿಯೆಂಟ್ಸ್. ಆಮೇಲೆ ಕ್ಯಾಪ್ಸಿಕಮ್. ಸೊ ಎಸ್ ನೋಡೋಣ ಏನು ಪ್ರಿಪೇರ್ ಮಾಡಿದ್ರಲ್ಲಿ ಏನು ಐಡಿಯಾ ಹಾಕ್ಕೊಂಡಿದ್ದಾಳಂತ. ಸೊ ಎಸ್ ಏನು ಯೋಚನೆ ಮಾಡಿ ತೇಜ ಈಗ ಮಾಡೋಕ್ಕೆ? 2 ಡಿಶಸ್ ಹೇಳು. ಸರ್ಪ್ರೈಸ್. So it's 2 dishes. One is bitter gourd fry, which is hagalkai fry. Innondu stuffed capsicum. Yes. It's a snack. Yes. So 2 dishes ಮಾಡ್ತಿದ್ಯಾ? ಲೆಟ್ಸ್ ಸಿ ಫಸ್ಟ್ ಯಾವ್ದು ಮಾಡೋಣ ಅಂತ. ಅದೇನು ಕುಕ್ಕರಲ್ಲಿ ಆಲೂಗಡ್ಡೆ ಬೇಯಿಸಕ್ಕಿಟ್ಟಿದ್ದೇನೆ, ಕುಕ್ ಆಗಲಿ ಅಂತ. ಸೊ ಯು ಆರ್ ಚಾಪಿಂಗ್ ದಿಸ್. ಎಸ್. ಚಾಪಿಂಗ್ ಸ್ಕಿಲ್ಸ್ ನೋಡಮ್ಮ. ಸೊ ಆ್ಯಕ್ಚುಲಿ ನಾನು ಕುಕಿಂಗ್ ಅಂತ ಚಾಪಿಂಗ್ ಗೊತ್ತಾ? ಆ್ಯಕ್ಚುಲಿ ಏನಂದರೆ ಇಫ್ ವಿ ಆರ್ ಕುಕಿಂಗ್ ಟುಗೆದರ್ ಅಲ್ಲ, ಐ ವಿಲ್ ಬಿ ಕುಕಿಂಗ್, ಶಿ ವಿಲ್ ಬಿ ಚಾಪಿಂಗ್. ಆ ಥರ ಆ್ಯಕ್ಚುಲಿ ಚಾಪಿಂಗ್ ನಾನೇ ಬೆಸ್ಟ್. ಯಾಕಂದರೆ ಸಂಸಾರದಲ್ಲಿ ನೀಡಿಗೆ ಹೆಚ್ಚು ಆ್ಯಂಡ್ ಐ ಬಿ ನಾಟ್ ಹ್ಯಾವಿಂಗ್ ದ ಪೇಷನ್ಸ್ ಟು ಚಾಪ್. ಐ ಡೋಂಟ್ ಹ್ಯಾವ್ ಪೇಷನ್ಸ್ ಟು ಕುಕ್. ಈಗ ನನ್ನ ಪೇಷನ್ಸ್ ಇಲ್ಲ ಕುಕ್ ಮಾಡೋದಕ್ಕೆ. ಅದಕ್ಕೆ ನಾನು ನೀಡಿ ಚಾಪ್ ಮಾಡ್ಕೊಡ್ತೀನಿ. ಫಸ್ಟ್ ಯಾವ್ದು ಮಾಡ್ತಿದ್ಯಾ? ಐ ಆಮ್ ಡೂಯಿಂಗ್ ಯಾವ್ದು? ಬಿಟರ್ ಗಾರ್ಡ್ hagalkai fry. Yes. First dish says first what and all you need for hagalkai fry. ಹಾಗಲಕಾಯಿ, ಆನಿಯನ್, ಟೊಮ್ಯಾಟೊ. ನಾನು ಸದ್ಯಕ್ಕೆ ಇಷ್ಟು ಟೊಮ್ಯಾಟೊ ಸಾಕು ಅನ್ಸೋದು, ಅದಕ್ಕೆ ಕಮ್ಮಿ ತೊಗೊಂಡೆ. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಗ್ಗರಣೆಗೆ ಆ್ಯಸ್ ಯೂಶುವಲ್. ಸೊ ಏನು ಸಾಸಿವೆ ಮತ್ತು ಜೀರಿಗೆ. And ಟೈಮಾಗಿ ನೆನಪಾಗೋದಿಲ್ಲ. ನಿಮಗೆ ಯಾವ ಸ್ಪೈಸಸ್ ಇಷ್ಟ ಅದನ್ನು ಮಾಡ್ಕೊಂತೀನಿ. ಏನೇನು ಹಾಕ್ದೆ? ಸಾಸಿವೆ, ಜೀರಿಗೆ ಆ್ಯಂಡ್ ಆನಿಯನ್. ಏನಂದ್ರೆ ಇಂಗ್ಲೀಷು ಕನ್ನಡ ಮಿಕ್ಸ್ ಬರ್ತದಲ್ಲ. ಯಾ ಆಹಾ ನಮ್ಮದೇನಂದ್ರೆ ನಿಂಗೆ ನೆಕ್ಸ್ಟ್ ಏನು ತೇಜ? ಟೊಮ್ಯಾಟೊ. ನೆಕ್ಸ್ಟ್ ಟೊಮೆಟೊ ಹಾಕಿದ್ದಾರೆ. ಟೊಮ್ಯಾಟೊ ಆದ ನಂತರ ಬೇಕು ಅಂದರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬೋದು. ಓಕೆ. Who doesn't like this ginger garlic flavor? Ginger garlic paste flavor ಯಾರಿಗೆ ಇಷ್ಟ ಆಗಲ್ಲ ಹಾಕೊಂಬೇಡಿ. If you're okay with it, ಆ ಟೇಸ್ಟ್ ಇನ್ನ ಎನ್ಹ್ಯಾನ್ಸ್ ಆಗುತ್ತೆ ಆ್ಯಕ್ಚುಲಿ. ಬಟ್ ನನಗೆ ಇಷ್ಟ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಾಡೋದು. ಇದು ಸ್ಮೆಲ್ ಐ ಲೈಕ್ ಇಟ್. ಆಯ್ತು ಹಾಕ್ತಿದೆ. ಹಾಗಲಕಾಯಿ
ಫುಲ್ ಚಿಕ್ಕದಾಗಿ ಹೆಚ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು ಬೆಲ್ಲ ಎತ್ಕೊ. ಬೆಲ್ಲ ಏನಕ್ಕೆ ಹೇಳು ಬೆಲ್ಲ? ಆ ಬಿಟರ್ನೆಸ್ ಕವರ್ ಆಗುತ್ತೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ. ಇವ್ರ ಅಕ್ಕ ಬಂದು ಇವಾಗ ಹೇಳಿದ್ರು ನಮ್ಮ ಅಕ್ಕ ಏನೇ ಹೇಳಿದ್ರು. ಮಾಡು ಸ್ವಲ್ಪ ಬೆಲ್ಲ ಹಾಕು ಆಗಬೇಕಾದ್ರು ಅಂತ. ಸೊ ನೆಕ್ಸ್ಟ್ ಏನಂದ್ರೆ ಬೆಲ್ಲ ಅಲ್ಲ, ಬೆಲ್ಲ ತೆಗೆದಿಡು, ಒಂದು ಸ್ವಲ್ಪ ಆದ್ಮೇಲೆ ಹಾಕೋಣ. ಉಪ್ಪು ಸ್ವಲ್ಪ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಮಗೂ, ನಮ್ಮ ಅಕ್ಕ ಬಂದು ಹೇಳಿದ್ಲು ಈಗ. ಸೊ ಅದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಬಿಟರ್ನೆಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಥ್ಯಾಂಕ್ಸ್ ಫಾರ್ ದಟ್. ಇಲ್ಲಾಂದರೆ ಅವ್ರಿಗೆ ಹಾಗೆ ಅಕಸ್ಮಾತ್ ಕಹಿ ಇದ್ದಿದ್ರೆ ಕಹಿನೇ ಹಾಕೋಬೇಕು. ಸೊ ಎಸ್ ನೆಕ್ಸ್ಟ್ ಪೇಜ ಸ್ವಲ್ಪ ಅರ್ಶಿನ. ಖಾರದ ಪುಡಿ, ಗೊತ್ತಿಲ್ಲ ನೀವುಗಳು ಏನೇನು ಹಾಕೋತೀರಾ ಅಂತ. ಬಟ್ ಸ್ಪೈಸಸ್ ಎಲ್ಲ ಧನಿಯಾ ಪುಡಿ, ಖಾರದ ಪುಡಿ ಆ್ಯಂಡ್ ಮೆಣಸು ಐ ಆ್ಯಡ್ ಸ್ವಲ್ಪ ಸ್ವಲ್ಪ ಇಲ್ಲ ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ. ಅದ್ರಲ್ಲಿ ಬೇಯ್ತಾ ಇದೆ. ಸೊ ಅದು ಬೇಯೋ ಅಷ್ಟರಲ್ಲಿ ಶಿ ಇಸ್ ಗಾಣ ಪ್ರಿಪೇರ್ ಅ ಕೋರ್ಸ್ ಗ್ರೈಂಡ್, ಒಂದು ಸ್ವಲ್ಪ ಕೋರ್ಸ್ ಪೇಸ್ಟ್ ಏನೋ ಮಾಡ್ಕೊತಿದ್ದಾಳೆ. ಏನಂದರೆ ತೆಂಗಿನ ತುರಿ ಮತ್ತು ಜೀರಿಗೆ ಎರಡೂ ಒಂದು ಸ್ವಲ್ಪ ಕೋರ್ಸ್ ಗ್ರೈಂಡ್ ಮಾಡಿಕೊಂಡು ಶೀಲ್ ಪೊಟೇಟೊ ಅದು ಪೇಸ್ಟ್ ಮಾಡಿ ಅದು ರುಬ್ಕೊಳ್ಳೋ ಅಷ್ಟರಲ್ಲಿ ಅದು ಸ್ವಲ್ಪ ಬೇಯುತ್ತೆ ಅಲ್ಲ. ಎಸ್, ರುಬ್ಕೊಂಡಿದ್ದಾಯಿತು. ಆಲ್ಮೋಸ್ಟ್ ಡನ್ ಆಗುತ್ತೆ ಅದು. ಅದು ಆಲ್ಮೋಸ್ಟ್ ಆಗಿದೆ. ಅಷ್ಟೊತ್ತಿಗೆ ನಾವು ಅದೊಂದು ಚೂರು ಆಗಿ ಸ್ವಲ್ಪ ಸೆಟ್ ಬೇಳೆ. ಆಗಿ, ಕೊಬ್ಬರಿ ಹಾಕಿದ್ದೀರಲ್ಲ ಸ್ವಲ್ಪ ಸೆಟ್ ಆಗಿ ಸ್ವಲ್ಪ ಅಷ್ಟೊಡೆ ವಿಲ್ ಮೇಕ್ ಆಲೂಗಡ್ಡೆ ಕ್ಯಾಪ್ಸಿಕಮ್ಸ್ ಚಾಪ್. ಏನಿವಾಗ ಕಡಾಯಿಗೆ 2 ಸ್ಪೂನ್ ಎಣ್ಣೆ ಹಾಕೋಬೇಕು. ಒಬ್ಬೊಬ್ರಿಗೆ ಸಾಸಿವೆ ಜಾಸ್ತಿ ಬೇಕಾಗುತ್ತೆ, ಕಮ್ಮಿ ಬೇಕಾಗುತ್ತೆ. ಒಬ್ಬೊಬ್ರಿಗೆ 1 ಟೇಬಲ್ ಸ್ಪೂನ್ ಅಂದರೆ ಒಬ್ಬೊಬ್ರಿಗೆ 1 ಟೀ ಸ್ಪೂನ್ ಸಾಕಾಗುತ್ತೆ. ಸೊ ಇಟ್ ಡಿಪೆಂಡ್ಸ್, ನಿಮ್ಮ ಟೇಸ್ಟ್ ತಕ್ಕಂತ ಹಾಕೊಳ್ಳಿ ಅಷ್ಟೇ. ಅದು ಬಿಟ್ಬಿಟ್ಟು ಮುಖ್ಯವಾಗಿ ಬ್ಯಾಚುಲರ್ಸ್ ಅಂದರೆ ಸ್ವಲ್ಪ ಹಾಕೊಂಡು ಅಡ್ಜಸ್ಟ್ ಮಾಡ್ತಾರೆ. ಓಕೆ, ಎಸ್. So I'm adding onions, guys. Hi guys. I'm onion ಹಾಕ್ತಿದ್ದೀನಿ. ಮೂಗಲ್ಲ ಹೆಂಗೆ ಮಾತಾಡ್ತಾರೆ. ಸೊ ಇಲ್ಲಿ ಎಣ್ಣೆ, ಸಾಸಿವೆ ಮತ್ತು ಈರುಳ್ಳಿ. ಇದಕ್ಕೊಂದು ಸ್ವಲ್ಪ ಚೀಲಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಖಾರದ ತಕ್ಕಷ್ಟು. ಎಸ್, ಇದು ಹಾಕೊಂಡ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ನಾನು ಜಾಸ್ತಿ ಹಾಕಿಲ್ಲ ಅದು ಸ್ವಲ್ಪ. ಸೊ ಟ್ರೈ ಟು ಆ್ಯಡ್ ದಟ್ ಜಿಂಜರ್ ಗಾರ್ಲಿಕ್ Taste ಪೇಸ್ಟ್. ಚೆನ್ನಾಗಿ- ನೆಕ್ಸ್ಟ್ ಏನಾಗ್ತಿದೆಯಾ? ಸ್ವಲ್ಪ ಅರಿಶಿನ. ಓಕೆ, ನಿಮಗೆ ಬೇಕಾಗಿರೋ ಸ್ಪೈಸಸ್. ನಾನು ಧನಿಯಾ ಪುಡಿ ಸ್ವಲ್ಪ ಹಾಕ್ತಿದ್ದೀನಿ, ಅರಿಶಿನ ಸ್ವಲ್ಪ ಹಾಕ್ತಿದ್ದೀನಿ, ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಿದ್ದೀನಿ. ಬಿಕಾಸ್ ಆಲ್ರೆಡಿ ನಾನು ಚಿಲ್ಲಿ ಹಾಕಿದ್ದೀನಲ್ಲ, ಸ್ವಲ್ಪ 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 ಅಕ್ಕಗೆ ಕಷ್ಟ ಆಗ್ತಿದೆ ಅದು ಮಿಕ್ಸ್ ಮಾಡಕ್ಕೆ ಈಗ. So, Teja, how was the experience filling all this? ಈಗ ಸರ್ ಅತ್ತೆ ಇತ್ತೆ ನಿಂಗೆ ಅರ್ಥ ಆಯ್ತು ನಿಮ್ಮೆಲ್ಲ ಮಾಡೋ ಅಷ್ಟರಲ್ಲಿ ಸಾಕಾಗೋಗಿದೆ. ಎಸ್, ಲೆಟ್ಸ್ ಗೋ ಫ್ರೈ ಇಟ್. ಬೇಲಿ ಬಿಡುತ್ತೆ ಜಾ. ಅರ್ಧ ಗಂಟೆ ಬೇಯ್ತಿತ್ತು ಕಣೆ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಡೋಣ. ಸಿಮ್ಮಲ್ಲಿ ಇಡುವಂತೆ ಯೂಟ್ಯೂಬ್ ಫುಲ್ಲು ಕಮ್ಮಿ ಮಾಡ್ಬಿಟ್ಟವಳೆ. ಸಿಮ್ ಅಂದರೆ ಸಿಂಪಲ್ ನೋ, ಟಚ್ ಆಗುತ್ತೆ. ಅದ್ರಲ್ಲಿ ದಪ್ಪ ಇದೆ, ಇಟ್ಸ್ ಫೈನ್.
ಸೊ ಅದು ಸ್ವಲ್ಪ ಬೇಗ ಕುಕ್ ಆಗುತ್ತೆ ಅಂತ. ಓ ಎಸ್, ಈ ಥರ ಕವರ್ ಮಾಡ್ಕೊಂಡು ಕುಕ್ ಮಾಡೋದ ಸ್ವಲ್ಪ ಬೇಗ ಬೆಳೆಯುತ್ತೆ. ಮರ್ಚಿವಾಗ ಸೊ ಗುಡ್ ಗೋಲ್ಡನ್ ಬ್ರೌನಿಶ್ ನೀಟಾಗಿದೆ. ನೋಡಿ ಟಾಟಾ ಬಿಸಿ ಅವೇ ತಿನ್ನೋದೆಲ್ಲ ನೋಡ್ಬೇಡಿ. ಆಯಲ್ಲ ಹೆಂಗಿದೆ ನೋಡಿ, ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ಸಿಕ್ಕಾಬಳೆ ಚೆನ್ನಾಗಿದೆ. ಬಟ್ ಆಂಟಿ ಚೆನ್ನಾಗಿದೆ ಬಟ್ ಐ ಲೈಕ್ ಇದು ನಾನಲ್ಲ. Right, taste my right. Come on, you have prepared it. You should taste first. No, come here. Rohini, come here. ನೀನು ತಿಂದು ಫಸ್ಟ್. No, it's bad. Come here. Come here. It's good. But I'm not a personal dish, but okay, it's nice. ಚೆನ್ನಾಗಿದೆ. ಹಾಗಲಕಾಯಿ ಇಷ್ಟ ಆಗೋರಿಗೆ ಯು ಹ್ಯಾವ್ ಟು ಡೆಫಿನೆಟ್ಲಿ ಟ್ರೈ. ಗುಡ್. ಬಿಸಿಗೆ ಅಲ್ವತ್ತು ಅಷ್ಟೇ. ಗುಡ್. ನಂಗೆ ಹಾಗಲಕಾಯಿ ಐ ನ್ಯೂ ಓನ್ಲಿ ದ ಡೀಪ್ ಫ್ರೈಸ್ ಮಾಡ್ತಾರೆ ನೋಡು. ನಂಗೆ ಆರಾಮ್ ಗೊತ್ತಿತ್ತು. ಐ ನೋ ಐಡಿಯಾ ಅಬೌಟ್ ದಿಸ್ ಪಲ್ಯ ಆ್ಯಂಡ್ ಆಲ್ ಬಿಕಾಸ್ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಬಿಟ್ಟಕಾಳು. So yes, it was good and she has passed the challenge also. So next ನೋಡೋಣ ನನಗೆ ಏನು ಕೊಡ್ತಾಳೆ ಅಂತ. ಬೇಗ ತಿಂದ್ರಿ ಅದನ್ನು ಅನುಭವಿಸ್ಕೊಳ್ಳೋದಕ್ಕೆ ಶಾಪಿಂಗ್ ಹೋಗ್ತಿದ್ದೀವಿ. ನಮ್ಮ ಜೊತೆ ಬರ್ತೀರಾ? ಅದು ಎಲ್ಲಿ ಗೊತ್ತಾ? ವಿಡಿಯೋದಲ್ಲಿ ಗೊತ್ತಾಗುತ್ತೆ. So yes, please do. Yeah, say your dialogue. ಓ ತಿನ್ನೋಕ್ಕೇನಾ ಬೈಟ್ ಮಮ್ಮಿ. ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, share, subscribe and comment on our YouTube channel. Did we say it ulta? Like, share, comment and subscribe to ಏನೋ our ಒಂದು channel. ಅವೆಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೊಸ ಹೊಸ ವಿಡಿಯೋಸ್ ಹಾಕ್ತಾ ಇರ್ತೀರಿ. And ಹೊಸ challenges ಕೂಡ ಬರ್ತಾರೆ. ಎಸ್. Bye.